ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆ ಕಲ್ಲಂಗರ್ಗ, ಕಲಬುರಗಿ ಉತ್ತರ ಜಿಲ್ಲಾ ಕಲಬುರಗಿ. ಇಂದು ನಾವು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯದಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕ ಪಡೆಯುವ ನಿಟ್ಟಿನಲ್ಲಿ ವಸ್ತು ಪ್ರದರ್ಶನವನ್ನು ನಾವು ಇಲ್ಲಿ ಕಂಡಕ್ಟನ್ನು ಮಾಡಿದ್ದೀವಿ. ಈ ಒಂದು ವಸ್ತು ಪ್ರದರ್ಶನದ ವಿಶೇಷತೆ ಏನಂದರೆ, ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾದ ಪ್ರಮುಖ ಪ್ರಶ್ನೆಗಳನ್ನು ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ಮಕ್ಕಳು ತಮ್ಮ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಸೊ ಈ ಒಂದು ವಸ್ತು ಪ್ರದರ್ಶನದಿಂದ ಈ 10ನೇ ತರಗತಿ ವಿದ್ಯಾರ್ಥಿಗಳು ಈ ಒಂದು ವಾರ್ಷಿಕ ಪರೀಕ್ಷೆಗೆ ಸಿದ್ಧರಾಗ್ತಾರೆ. ಜೊತೆಯಲ್ಲಿ 9ನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಪ್ರಮುಖವಾಗಿರುವಂಥ ಅಂಶಗಳ ಬಗ್ಗೆ ಕಲೀಲಿಕ್ಕೆ ಸಾಕಷ್ಟು ಇಲ್ಲಿ ವಿಷಯಗಳು ಸಿಗ್ತದೆ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಯಾವ ರೀತಿ ವಸ್ತು ಪ್ರದರ್ಶನ ಇದೆ ಅಂತ. ಹಮ್ಮಿಕೊಂಡಿದ್ದೀವಿ ನಾವು. ಮಕ್ಕಳು ಅತ್ಯಂತ ಸುಂದರವಾದಂಥ ಒಂದು ರೀತಿಯಲ್ಲಿ ಅಂದರೆ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಾಲೆ ವಿಜ್ಞಾನ ಸರ್ ಅವರು ತುಂಬ ಚೆನ್ನಾಗಿ ಈ ಒಂದು ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದಾರೆ. ಮಾನವನ ಹೃದಯದಲ್ಲಿ 4 ಕೋಣೆಗಳನ್ನು ಒಳಗೊಂಡಿರುತ್ತದೆ. ಅವುಗಳೆಂದರೆ ಬಲರುತ್ಕರಣ, ಬಲರುತ್ಕಕ್ಷಿ, ಎಡರುತ್ಕರಣ, ಎಡರುತ್ಕಕ್ಷಿ. ಬಲರುತ್ಕರಣ ಮತ್ತು ಬಲರುತ್ಕಕ್ಷಿ, ಎಡರುತ್ಕರಣ ಮತ್ತು ಎಡರುತ್ಕಕ್ಷಿ. ಆಮ್ಲಜನಕ ರಹಿತ ರಕ್ತವು ಅದು ಊರ್ಧ್ವ ಮತ್ತು ಅಧೋ ಅಪಧಮನಿಯ ಮುಖಾಂತರ ಬಲರುತ್ಕರಣವನ್ನು ಪ್ರವೇಶಿಸುತ್ತದೆ. ಆಗ ಬಲರುತ್ಕರಣವು ಸಂಕೋಚಿಸಿದಾಗ ಆಮ್ಲಜನಕ ರಹಿತ ರಕ್ತವು ಬಲರುತ್ಕಕ್ಷಿಗೆ ಪ್ರವೇಶಿಸುತ್ತದೆ. ಆಗ ಬಲರುತ್ಕರಣ ಮತ್ತು ಬಲರುತ್ಕಕ್ಷಿಯ ಮಧ್ಯದಲ್ಲಿರುವ ಕವಾಟವು ರಕ್ತದ ಹಿಮ್ಮುಖ ಚಲನೆಯನ್ನು ತಡೆಯುತ್ತದೆ. ಆಗ ಬಲರುತ್ಕರಣ ಮತ್ತು ಬಲರುತ್ಕಕ್ಷಿಯು ಸಂಕೋಚನಕ್ಕೆ ಒಳಗಾದಾಗ ಕುಪ್ಪಸಕ ಅಪಧಮನಿಯ ಮುಖಾಂತರ ಆಮ್ಲಜನಕವನ್ನು ಪಡೆಯಲು ಪುಪ್ಪಸಕಗಳ ಸಹಾಯದಿಂದ ಆಮ್ಲಜನಕವನ್ನು ಪಡೆಯಲು ಪ್ರವೇಶಿಸುತ್ತದೆ. ಆಗ ಪುಪ್ಪಸಕ ಮತ್ತು ಬಲರುತ್ಕಕ್ಷಿಯ ಮಧ್ಯದಲ್ಲಿರುವ ಕವಾಟವು ರಕ್ತದ ಹಿಮ್ಮುಖ ಚಲನೆಯನ್ನು ತಡೆಯುತ್ತದೆ. ಪುಪ್ಪಸದಲ್ಲಿ ಆಮ್ಲಜನಕ ಸಹಿತ ರಕ್ತವಾಗಿ ಪರಿವರ್ತನೆಯಾಗುತ್ತದೆ. ಆಮ್ಲಜನಕ ಸಹಿತ ರಕ್ತವು ಎಡರುತ್ಕರಣವನ್ನು ಪ್ರವೇಶಿಸುತ್ತದೆ. ಎಡರುತ್ಕರಣವು ಸಂಕೋಚಿಸಿದಾಗ ಆಮ್ಲಜನಕ ಸಹಿತ ರಕ್ತವು ಎಡರುತ್ಕಕ್ಷಿಯನ್ನು ಪ್ರವೇಶಿಸುತ್ತದೆ. ಎಡರುತ್ಕಕ್ಷಿಯು ಸಂಕೋಚಿಸಿದಾಗ ಆಮ್ಲಜನಕ ಸಹಿತ ರಕ್ತವು ಮಹಾ ಅಪಧಮನಿ ಮುಖಾಂತರ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಕೊಂಡೊಯ್ಯುತ್ತದೆ. ನಮಸ್ಕಾರ, ನನ್ನ ಹೆಸರು ಗೌರಮ್ಮ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದು ನಾನು ಇವತ್ತು ಪ್ರಾಣಿಗಳಲ್ಲಿನ ಹಾರ್ಮೋನ್ ಬಗ್ಗೆ ತಿಳಿಯಲು ಬಯಸುತ್ತೇನೆ. ಮೊದಲನೇದಾಗಿ ಹಾರ್ಮೋನ್ ಎಷ್ಟು ಮುಖ್ಯ ಅಂದರೆ, ನಮ್ಮ ದೇಹದಲ್ಲಿ ಮೆದುಳು, ಹೃದಯನ ರಕ್ಷಿಸುವ ಪಕ್ಕೆಲುಬುಗಳು ಎಷ್ಟು ಮುಖ್ಯನೋ ಹಾಗೆ ಹಾರ್ಮೋನ್ಸ್ನು ಅಷ್ಟೇ ಮುಖ್ಯ. ಹಾರ್ಮೋನ್ಸು ನಮ್ಮ ದೇಹದ 2ನೇ ವಿಧದ ನಿಯಂತ್ರಣ ಸಹಭಾಗಿತ್ವವನ್ನು ರೂಪಿಸುತ್ತವೆ. ಮೊದಲನೇದಾಗಿ ಬೆಳವಣಿಗೆ ಹಾರ್ಮೋನ್. ಅದರ ಗ್ರಂಥಿ ಅಂದರೆ ಪಿಟ್ಯುಟರಿ ಗ್ರಂಥಿ. ಕಾರ್ಯ ಏನು ಮಾಡುತ್ತೆ ಅಂದರೆ ಎಲ್ಲ ಅಂಗಗಳನ್ನು ಬೆಳವಣಿಗೆಯಲ್ಲಿ ಪ್ರಚೋದಿಸ್ತದೆ. ಪಿಟ್ಯುಟರಿ ಗ್ರಂಥಿ ನಮ್ಮ ಮೆದುಳಿನ ಭಾಗದಲ್ಲಿ ಕಂಡು ಬರುತ್ತದೆ. ಆ ಕಾರ್ಯ ಏನು ಮಾಡ್ತೀವಿ, ಎಲ್ಲ ಅಂಗಗಳನ್ನು ಬೆಳವಣಿಗೆಯಲ್ಲಿ ನಮ್ಮ ಅಂಗಗಳನ್ನು ಬೆಳೆಯುವುದಕ್ಕೆ ಅದನ್ನು ಪ್ರಚೋದಿಸ್ತದೆ. ಎರಡನೇದಾಗಿ ಥೈರಾಕ್ಸಿನ್ ಹಾರ್ಮೋನ್ ಗ್ರಂಥಿ. ಥೈರಾಯ್ಡ್ ಗ್ರಂಥಿ ಕಾರ್ಯ ದೇಹದ ಬೆಳವಣಿಗೆ ಛಾಯಾಪ ಕ್ರಿಯೆಯನ್ನು ನಿಯಂತ್ರಿಸ್ತದೆ. ಥೈರಾಯ್ಡ್ ಗ್ರಂಥಿ ಈ ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆ ಹೆಚ್ಚಿಗೆ ಆಯ್ತಂದ್ರಲ್ಲ ದೈತ್ಯತೆ ಉಂಟಾಗ್ತದೆ, ಕಡಿಮೆ ಆಯ್ತಂದ್ರೆ ಕುಬ್ಜತೆ ಉಂಟಾಗ್ತದೆ. ಅದು ಇದು ಹೆಚ್ಚಿಗೆ ಕಡಿಮೆ ಆಗತ್ತಂದ್ರೆ ಅದ್ರಲ್ಲಿಂತ ಗಳಗಂಡ ರೋಗ ಅಂತ ಬರ್ತದ. ಇನ್ನು ಮೂರನೇದು ಇನ್ಸುಲಿನ್ ಗ್ರಂಥಿ. ಮೆದುಜನಕ ಗ್ರಂಥಿ ಕಾರ್ಯ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸ್ತದೆ. ಇನ್ಸುಲಿನ್ ಅದು ಯಾವಾಗ್ರೆ ಮನುಷ್ಯರಿಗೆ ಶುಗರ್ ಹೆಚ್ಚಿಗೆ ಆಯ್ತಂದ್ರೆ ಇಂಜೆಕ್ಷನ್ ಅಂತ ಕೊಡ್ತಾರೆ. ಆ ಇಂಜೆಕ್ಷನ್ದಾಗ ಬಳಸೋದೆ ಇನ್ಸುಲಿನ್. ಈಗ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅದರ ಅಂತಃಸ್ರಾವಕ ಗ್ರಂಥಿ ವೃಷಣಗಳು ಕಾರ್ಯ ಏನು ಮಾಡ್ತಾ ಹುಡುಗರಲ್ಲಿ ಮುಖದ ಮೇಲೆ ಕೂದಲು ಬೆಳವಣಿಗೆ, ಧ್ವನಿಪೆಟ್ಟಿಗೆ ವಿಸ್ತಾರ. ಈ ಟೆಸ್ಟೋಸ್ಟೆರಾನ್ ಹುಡುಗರಲ್ಲಿ ಕಂಡು ಬರುತ್ತದೆ. ಹುಡುಗರಲ್ಲಿ ಕೂದಲು ಬೆಳವಣಿಗೆ ಆಗ್ತದ, ಧ್ವನಿಪೆಟ್ಟಿಗೆ ವಿಸ್ತಾರ. ಉದಾಹರಣೆಗೆ ಗಡ್ಡ ಆಗಿರ್ಬೋದು, ಮೀಸೆ ಆಗಿರ್ಬೋದು, ಧ್ವನಿಪೆಟ್ಟಿಗೆ ವಿಸ್ತಾರ, ಗಂಡಸು ಮಕ್ಕಳು ಗಡಸಾಗೋದು. ಈಸ್ಟ್ರೋಜನ್ ಇದು ಹೆಣ್ಣು ಮಕ್ಕಳಲ್ಲಿ ಕಂಡು ಬರುತ್ತೆ. ಹೆಣ್ಣು ಮಕ್ಕಳಲ್ಲಿ 2 ಈಸ್ಟ್ರೋಜನ್ ಒಂದು, ಪ್ರೊಜೆಸ್ಟ್ರಾನ್ ಒಂದು. ಅದರ ಗ್ರಂಥಿ ಅಂಡಾಶಯಗಳು ಕಾರ್ಯ ಏನು ಮಾಡ್ತಾ ಅಂದರೆ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ, ಋತುಚಕ್ರದ ನಿಯಂತ್ರಣ ಮಾಡ್ತದೆ. ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳನ್ನು ಬೆಳವಣಿಗೆ ಮಾಡುತ್ತದೆ ಮತ್ತು ಋತುಚಕ್ರದ ನಿಯಂತ್ರಣವನ್ನು ಮಾಡ್ತದೆ. ಹಾರ್ಮೋನ್ ಅಡ್ರಿನಲಿನ್ ಗ್ರಂಥಿ. ಅಡ್ರಿನಲಿನ್ ಗ್ರಂಥಿ ಕಾರ್ಯ ಏನು ಮಾಡ್ತದೆ, ಹೃದಯ ಬಡಿತವನ್ನು ನಿಯಂತ್ರಿಸ್ತದೆ, ರಕ್ತದ ಒತ್ತಡವನ್ನು ಕಡಿಮೆ ಮಾಡ್ತದೆ. ಉದಾಹರಣೆ ಹೆಂಗಂದ್ರೆ ನಾವು ಭಯ, ಆತಂಕ ಆದಾಗ ಅಡ್ರಿನಲಿನ್ ಗ್ರಂಥಿ ಕೆಲಸ ಮಾಡ್ತದೆ. ಉದಾಹರಣೆ ಹೇಳ್ಬೇಕಾದ್ರೆ ನೀವು ಹೋಗ್ತಾ ಇರ್ತೀರ, ಅವಾಗ ಒಂದು ಹೆಬ್ಬ ಬಂದಿರ್ತದ, ಎಲ್ಲ ಭಯ ಆತಂಕ ಆಗ್ತದೆ. ಆ ಸಮಯದಲ್ಲಿ ಮೆದುಳು ಸೂಚನೆ ಕೊಟ್ಟು ಅಡ್ರಿನಲಿನ್ ಗ್ರಂಥಿ ಬಿಡುಗಡೆ ಆಗ್ತದೆ. ನರಕೋಶ ವ್ಯವಸ್ಥೆಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವೇ ನರಕೋಶ ಎನ್ನುವರು. ಡೆಂಡ್ರೈಟ್ ಇತರ ನರಕೋಶದಿಂದ ಸಂದೇಶಗಳನ್ನು ಪಡೆಯುತ್ತದೆ. ಅಂದರೆ ಬೇರೆ ನರಕೋಶದಿಂದ ಡೆಂಡ್ರೈಟ್ ಸಂದೇಶಗಳನ್ನು ಪಡೆಯುತ್ತದೆ. ಆಕ್ಸೈನ್ ಡೆಂಡ್ರೈಟ್ನಿಂದ
ಮಾಹಿತಿಯನ್ನು ಮತ್ತು ಮಾಹಿತಿ ಸ್ವೀಕರಿಸುತ್ತದೆ. ಡೆಂಡ್ರೈಟ್ ಮಾಹಿತಿಯನ್ನು ಆಕ್ಸೈನ್ ಡೆಂಡ್ರೈಟ್ನಿಂದ ಮಾಹಿತಿಯನ್ನು ಸ್ವೀಕರಿಸುತ್ತದೆ ಮತ್ತು ಇದನ್ನು ನರತುದಿಗಳಿಗೆ ವರ್ಗಾವಣೆ ಮಾಡುತ್ತದೆ. ಕೋಶಕೇಂದ್ರ ನರಕೋಶದ ಒಂದು ಮೆದುಳು ಎನ್ನಬಹುದು. ನರತುದಿ ಸಂದೇಶಗಳನ್ನು ಮತ್ತೊಂದು ನರಕೋಶಗಳಿಗೆ ವರ್ಗಾವಣೆ ಮಾಡುತ್ತದೆ. ಸಂದೇಶಗಳನ್ನು ಸರಾಗವಾಗಿ ಚಲಿಸಲು ಸಹಾಯ ಮಾಡುತ್ತದೆ. ನನ್ನ ಹೆಸರು ಐಶ್ವರ್ಯ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲಿಗೆ ನಾನು ಮೆದುಳಿನ ಬಗ್ಗೆ ಹೇಳುತ್ತಿದ್ದೇನೆ. ಮೂಮೆದುಳು ಅಂದರೆ ಐಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಯೋಜನಾ ಕೇಂದ್ರ, ಬುದ್ಧಿ ಕೇಂದ್ರ ಎಂದರೆ ಒಬ್ಬರು ಹೇಳಿದ ಮಾತನ್ನು ನಾವು ನೆನಪಿಸಿಕೊಳ್ಳೋದು. ಸ್ಮರಣೆ ಅಂದರೆ ನಾವು ಮತ್ತೆ ಅದನ್ನು ಜ್ಞಾಪಿಸಿಕೊಳ್ಳೋದು ಇತ್ಯಾದಿ. ಮಧ್ಯಮೆದುಳು ಅಂದರೆ ಕಣ್ಣು ಮತ್ತು ಕಿವಿಗಳು, ನರಗಳು ನೇರವಾಗಿ ಮಧ್ಯಮೆದುಳಿಗೆ ಸಂಪರ್ಕಗಳು ಹೊಂದಿರುತ್ತವೆ. ತಲೆ, ಕುತ್ತಿಗೆ, ಸೊಂಟದ ಚಲನೆ ಇತ್ಯಾದಿ. ನಾನು ಹಿಮ್ಮೆದುಳಿನ ವಿವರಣೆಯನ್ನು ಕೊಡುತ್ತೇನೆ. ಹಿಮ್ಮೆದುಳಿನಲ್ಲಿ ಪಾನ್ಸ್ ಎಂಬ ಭಾಗ ಇರುತ್ತದೆ. ಆ ಪಾನ್ಸ್ ಎಂಬ ಭಾಗವು ಉಸಿರಾಟ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಅನುಮಸ್ತಿಷ್ಕ ನಮ್ಮ ದೇಹದ ಸಮತೋಲನೆ ಹಾಗೂ ನಡಿಗೆಯನ್ನು ನಿಯಂತ್ರಿಸುತ್ತದೆ. ಮೆಡುಲಾ ಅಬ್ಲಂಗಾಟ, ಆ ಮೆಡುಲಾ ಅಬ್ಲಂಗಾಟವು ನಮ್ಮ ಹೃದಯದ ಬಡಿತ ಹಾಗೂ ಉಸಿರಾಟ, ರಕ್ತದ ಒತ್ತಡವನ್ನು ದೃಷ್ಟಿದೋಷ ಬಗ್ಗೆ ಮತ್ತು ಅವುಗಳ ಪರಿಹಾರ ಬಗ್ಗೆ ಹೇಳುತ್ತಿದ್ದೇನೆ. ಮೊದಲನೆಯದಾಗಿ ಸಾಮಾನ್ಯವಾಗಿ ಕಣ್ಣಿಗೆ ಮೂರು ತರಹದ ದೃಷ್ಟಿದೋಷಗಳು ಇರುತ್ತವೆ. ಅವುಗಳೆಂದರೆ ಸಮೀಪ ದೃಷ್ಟಿದೋಷ ಮತ್ತು ದೂರ ದೃಷ್ಟಿದೋಷ ಮತ್ತು ಪ್ರಿಸ್ಬಯೋಪಿಯಾ. ಮೊದಲನೇದಾಗಿ ಸಮೀಪ ದೃಷ್ಟಿದೋಷ ಎಂದರೆ ಸಮೀಪ ದೃಷ್ಟಿ ಹೊಂದಿದ ವ್ಯಕ್ತಿಯು ತನ್ನ ಸಮೀಪ ಇರುವ ವಸ್ತುವನ್ನು ಸ್ಪಷ್ಟವಾಗಿ ನೋಡುತ್ತಾನೆ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾರ. ದೂರದ ವಿಪರೀತ ವಕ್ರತೆ ಮತ್ತು ಕಣ್ಣಿನ ಸಹಜ ಸ್ಥಿತಿಗಿಂತ ಅತ್ಯಂತ ಉದ್ದವಾಗಿರುವುದು ಬೇಕಿತ್ತು, ಆದರೆ ರೆಟಿನಾದ ಮುಂಭಾಗದಲ್ಲಿ ಮೂಡುತ್ತದೆ. ಆದ್ದರಿಂದ ಇದಕ್ಕೆ ಪರಿಹಾರವೇನೆಂದರೆ ಸೂಕ್ತವಾದ ನಿಮ್ನದರ್ಪಣವನ್ನು ನೀಡಬೇಕು. ಅದರಿಂದ ನಿಮ್ನದರ್ಪಣದ ಸಹಾಯದಿಂದ ರೆಟಿನಾದ ಮೇಲೆ ಬಿಂಬವನ್ನು ಮೂಡುವಂತೆ ಮಾಡುತ್ತದೆ. ಎರಡನೆಯದಾಗಿ ದೂರದೃಷ್ಟಿದೋಷ, ಇದನ್ನು ಹೈಪರ್ಮೆಟ್ರೋಪಿಯಾ ಎಂದು ಕರೆಯುತ್ತಾರೆ. ದೂರದೃಷ್ಟಿದೋಷ ಎಂದರೆ ಈ ದೃಷ್ಟಿದೋಷ ಹೊಂದಿದ ವ್ಯಕ್ತಿಯು ಸಮೀಪ ಇರುವ ವಸ್ತುವನ್ನು ಸ್ಪಷ್ಟವಾಗಿ ನೋಡಲಾರ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುತ್ತಾನೆ. ಇದಕ್ಕೆ ಕಾರಣವೇನೆಂದರೆ ಕಣ್ಣಿನ ಮಸೂರದಲ್ಲಿನ ಸಂಗಮ ದೂರವು ಉದ್ದವಾಗಿರುವುದು ಮತ್ತು ಕಣ್ಣಿನ ಗುಡ್ಡೆ ಅತಿ ಚಿಕ್ಕದಾಗಿರುವುದು. ನನ್ನ ಹೆಸರು ಅಭಿಷೇಕ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಚಿಹ್ನೆಗಳ ಬಗ್ಗೆ ಹೇಳುತ್ತೇನೆ. ಒಂದನೇದು ವಿದ್ಯುತ್ ಕೋಶ, ಅಂದರೆ ಒಂದು ಶೆಲ್. ಎರಡನೇದು ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆ, ಅಂದರೆ ಒಂದು ಶೆಲ್ಗಿಂತ ಹೆಚ್ಚಿಗೆ ಶೆಲ್ಗಳು ಸೇರ ಅದಕ್ಕೆ ಶುಷ್ಕ ಕೋಶ ಅಂತಾರೆ. ಬ್ಯಾಟ್ರಿ. ಮೂರನೇದು ಪ್ಲಗ್ ಕೀ, ತೆರೆದ ಅಥವಾ ಮುಚ್ಚಿದ. ತೆರೆದಕ್ಕೆ ಈ ಚಿಹ್ನೆ ಕೊಟ್ರ, ಮುಚ್ಚಿದಕ್ಕೆ ಇದು ಕೊಟ್ರ. ತಂತಿಗಳು ಸೇರುವ ಸ್ಥಳ, ಅಂದ್ರೆ ಈ ಕಡೆಯಿಂದ ಒಂದು ತಂತಿ ಬಂದು 3 ತಂತಿ ಸೇರಿ ಅಂದ್ರೆ ಅದಕ್ಕೆ ಇದು ಚಿಹ್ನೆ ಕೊಟ್ರಿ. ಸೇರ್ಪಡೆ ಇಲ್ಲದೆ ದಾಟಿದ ತಂತಿ, ಒಂದು ವೈರ ಈ ಕಡೆ ಬಂದಿತ್ತಂದ್ರೆ ಅದು ಮ್ಯಾಗಿಂದ ಅದಕ್ಕೆ ಹತ್ಲಾರ್ದೆ ಬತ್ತಂದ್ರೆ ಅದಕ್ಕೆ ಈ ಚಿಹ್ನೆ ಕೊಟ್ರಿ. ವಿದ್ಯುತ್ ಬಲ್ಪ್ ಅಂದ್ರೆ ಲೈಟ್, ಈ ವಿಜ್ಞಾನ ಇದು ಚಿಹ್ನೆ ಕೊಟ್ರಿ. ರೋಧ, ಅಂದ್ರೆ ನಾವು ಫ್ಯಾನಿಗೆ 100 ಯೂನಿಟ್ ಕರೆಂಟ್ ಬೇಕಾಗಿರುತ್ತೆ ರೀ. ನಮ್ಮ ಬೋರ್ಡ್ದಾಗ 200 ಯೂನಿಟ್ ಇರುತ್ತೆ ರೀ. ಅದಕ್ಕೆ 100 ಯೂನಿಟ್ ಕೊಟ್ಟು ಇನ್ನ 100 ಯೂನಿಟ್ ಅಲ್ಲೇ ಇಟ್ಕೊಂಡು ಅದಕ್ಕೆ ರೋಧ ಅಂತಾರೆ. ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟಾಟ್, ಅಂದ್ರೆ ನಾವು ಫ್ಯಾನ್ ಹಚ್ಚಳಿಗೆ ಅದು ಜಾಸ್ತಿ ಕರೆಂಟ್ ಬೇಕಾಯ್ತಂದ್ರೆ ಅದಕ್ಕೆ ನಾವು ತಿರುಗಿಸ್ತೇವ್ರಿ, ಅದು ರಿಯೋಸ್ಟಾಟ್ ಕೆಲಸ ಮಾಡ್ತೀವಿ. ಅಮೀಟರ್ ಅಂದ್ರೆ ನಾವು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲು ಬಳಸ್ತೇವ್ರಿ. ವೋಲ್ಟೋಮೀಟರ್ ಅಂದ್ರೆ ವಿದ್ಯುತ್ ವಿಭವಾಂತರವನ್ನು ಕಂಡುಹಿಡಿಯಲು ಬಳಸ್ತೇವೆ. ಎರಡನೇದಾಗಿ ಸಾಮಾನ್ಯವಾಗಿ ಬಳಸುವ ಗೃಹ ಬಳಕೆಯ ವಿದ್ಯುತ್ ಮಂಡಲ ರೇಖಾಚಿತ್ರ, ಅಂದ್ರೆ ಇದು ಭೂ ಸಂಪರ್ಕ ತಂತಿ. ಅಂದ್ರೆ ನಮ್ಮ ಮನ್ಯಾಗ ಹೈ ವೋಲ್ಟ್ಲಿಂತ ಶಾರ್ಟ್ ಸರ್ಕ್ಯೂಟ್ ಅದು ಆಗ್ತಿರ್ತಾರೆ. ಅದಕ್ಕೆ ನಮ್ಮ ಮನೆ ಬೋರ್ಡ್ಲಿಂತ ಸ್ವಲ್ಪ ಸೈಡಿಗೆ ನೆಲದಾಗ ಸ್ವಲ್ಪ ಕೆದರಿ ಅದು ವೈರ್ ನೆಲದಾಗ ಹಾಕ್ಬೇಕ್ರಿ. ಅದು ನಮ್ಮ ಮನೆಗೆ ಹೈ ವೋಲ್ಟ್ ಕರೆಂಟ್ ಬರ್ತಂದ್ರಿ, ಅದು ಆ ವೈರ್ ಮುಖಾಂತರ ನೆಲದಾಗ ಹೋಗ್ತಿರಿ, ನಮ್ಮ ಮನೆ ವಸ್ತುಗಳಿಗೆ ಏನು ಬೇಕಲ್ಲ. ಸಜೀವ ತಂತಿ ಅಂದ್ರೆ ಧನ ತಂತಿ ರೀ. ತಟಸ್ಥ ತಂತಿ ಅಂದ್ರೆ ಋಣ ತಂತಿ ರೀ. ವಿದ್ಯುತ್ ಬೋರ್ಡ್ನ ಫ್ಯೂಸ್ ಅಂದ್ರೆ ಭೀ ಅದೇ ರೀ ಸರ್. ಅದು ನಾವು ಹೈ ವೋಲ್ಟ್ಲಿಂತ ಶಾರ್ಟ್ ಸರ್ಕ್ಯೂಟ್ ಆಗೋದ್ಲಿಂತ ಅದು ಭೀ ಕಾಪಾಡ್ತಾರೆ. ಅದು ಹೆಂಗೆ ಅಂದ್ರೆ ಅದ್ರೊಳಗೆ ತೆಳುವಾದ ತಂತಿ ಬಳಸ್ತಾರೆ. ಅದು ನಮ್ಮ ಮನೆಗೆ ಹೈ ವೋಲ್ಟ್ ಕರೆಂಟ್ ಬರ್ತಂದ್ರೆ ಅದು ತೆಳುವಾದ ತಂತಿ ಕಟ್ಟಾಗಿ ಅಲ್ಲೇ ಬೀಳ್ತಾರೆ, ಮುಂದೆ ಕರೆಂಟ್ ಪಾಸ್ ಆಗಲ್ಲ. ಅದ್ರಲ್ಲಿಂತ ನಾವು ಮನೆಯ ವಸ್ತುಗಳೆಲ್ಲ ಉಳಿತಾವೆ. ಪ್ರತಿಯೊಂದು ಮಂಡಲಕ್ಕೆ ಫ್ಯೂಸ್ಗಳು ಮತ್ತು ಮುಖ್ಯ ಸ್ವಿಚ್ ಒಳಗೊಂಡಿರುತ್ತವೆ. ಅಂದ್ರೆ ನಮ್ಮ ಮನೆಯಾಗ ಒಂದೇ ಕಡೆಗೆ ಇರ್ತಾರೆ, ಅಲ್ಲಿ ಒಂದು ಸ್ವಿಚ್ ತೆಗೆದ್ರೆ ಮನೆಯಿಂದ ಪೂರ ಲೈಟ್ ಹೋಗ್ತಾವ್ರಿ, ಮತ್ತು ಒಂದು ಫ್ಯೂಸ್ ತೆಗೆದ್ರೆ ಅಷ್ಟು ಲೈಟ್ ಹೋಗ್ತಾರೆ. ಇವತ್ತಿನ ಟಾಪಿಕ್ ಏನೆಂದರೆ ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವರ್ಣ ವಿಭಜನೆ. ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವರ್ಣ ವಿಭಜನೆ ಎಂದರೆ ಗಾಜಿನ ಪಟ್ಟಕವನ್ನು ಬಿಳಿ ಬೆಳಕಿನ ಕಿರಣದಿಂದ ಆಯಿಸಿದಾಗ ಅದು 7 ಬಣ್ಣಗಳನ್ನು ಉಂಟು ಮಾಡುತ್ತದೆ. ನೇರಳೆ, ಊದಾ, ನೀಲಿ, ಹಸಿರು, ಹಳದಿ, ಕಿತ್ತಾಳೆ ಮತ್ತು ಕೆಂಪು ಬಣ್ಣಗಳಿಂದ ಕೂಡಿವೆ. ಇದನ್ನು ಆಂಗ್ಲ ಭಾಷೆಯಲ್ಲಿ ವಿಬ್ಗೋಯರ್ ಎಂದು ಸೂಚಿಸಲಾಗುತ್ತದೆ. ಸಮರೂಪಿಯ ಮತ್ತೊಂದು ಪಟ್ಟಕವನ್ನು
ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ತಲೆ ಕೆಳಗೆ ಇರಿಸಿದಾಗ ಇದು ರೋಹಿತದ ಎಲ್ಲ ಬಣ್ಣಗಳನ್ನು ತಲೆ ಕೆಳಗಾಗಿ ಪಟ್ಟಕದ ಮೂಲಕ ಹಾದು ಬಿಳಿ ಬಣ್ಣದಾಗುತ್ತದೆ. ಚಿತ್ರದಲ್ಲಿ ತೋರಿಸುವಂತೆ ಉಪಕರಣಗಳನ್ನು ಜೋಡಿಸಿ ಆನಂತರ ಪ್ರಣಾಳಕ್ಕೆ 5 ml ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲ ತೆಗೆದುಕೊಳ್ಳಲು ಮತ್ತು ಅದಕ್ಕೆ ಸತುವಿನ ಚೂರುಗಳನ್ನು ಸೇರಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ. ಆನಂತರ ಹೈಡ್ರೋಜನ್ ತುಂಬಿರುವ ಮೇಣದ ಬತ್ತಿಯನ್ನು ತಂದಾಗ ಫಫ್ ಎಂಬ ಶಬ್ದ ಬರುತ್ತದೆ. ಭುವನೇಶ್ವರಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನಿಮಗೆ ನಿಮ್ನ ದರ್ಪಣದ ಉಪಯೋಗಗಳು ಹೇಳುತ್ತೇನೆ. ನಿಮ್ನ ದರ್ಪಣ ಎಂದರೆ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯನ್ನು ನಿಮ್ನ ದರ್ಪಣ ಎನ್ನುವರು. ನಿಮ್ನ ದರ್ಪಣ ಉಪಯೋಗಗಳೆಂದರೆ ನಿಮ್ನ ದರ್ಪಣ ಸಾಮಾನ್ಯವಾಗಿ ವಾಹನಗಳ ಮುಂಭಾಗದಲ್ಲಿ ಬಳಸುತ್ತಾರೆ. ವಾಹನ ಮುಂಭಾಗದಲ್ಲಿ ಏಕೆ ಬಳಸುತ್ತಾರೆ ಅಂದರೆ ಹೆಚ್ಚಿನ ಪ್ರತಿಫಲಿಸುತ್ತದೆ, ಆದ್ದರಿಂದ ವಾಹನಗಳ ಮುಂಭಾಗದಲ್ಲಿ ಬಳಸುತ್ತಾರೆ. ಮತ್ತು ಇವುಗಳು ಸೌರ ಕುಕ್ಕರ್ಗಳಲ್ಲಿ ಸೂರ್ಯನ ಕಿರಣಗಳು ವಿಕೇಂದ್ರೀಕರಿಸುತ್ತದೆ. ಮತ್ತೊಂದು ಸೂರ್ಯನ ಕಿರಣಗಳು ವಿಕೇಂದ್ರೀಕರಿಸುತ್ತದೆ. ಮತ್ತು ದಂತವೈದ್ಯರು ರೋಗಿಗಳ ಹಲ್ಲುಗಳನ್ನು ದೊಡ್ಡ ಪ್ರತಿಬಿಂಬ ಪಡೆಯಲು. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದು ಪೀನ ದರ್ಪಣದ ಉಪಯೋಗಗಳನ್ನು ತಿಳಿಸುತ್ತೇನೆ. ಪೀನ ದರ್ಪಣವೆಂದರೆ ಗೋಳಿಯ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿದ್ದರೆ ಇದನ್ನು ಪೀನ ದರ್ಪಣ ಎಂದು ಕರೆಯುತ್ತಾರೆ. ಇದರ ಉಪಯೋಗಗಳೆಂದರೆ ಈ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ. ಈ ದರ್ಪಣ ವಾಹನಗಳ ಪಾರ್ಶ್ವಗಳಲ್ಲಿ ಜೋಡಿಸುತ್ತಾರೆ, ಏಕೆಂದರೆ ವಾಹನ ಚಾಲಕರಿಗೆ ಹಿಂಬದಿಯಲ್ಲಿ ಬರುತ್ತಿರುವ ವಾಹನಗಳನ್ನು ವೀಕ್ಷಿಸಿ ಸುರಕ್ಷತಾ ಚಲನೆಗೆ ಅನುಕೂಲವಾಗುವಂತೆ ಜೋಡಿಸುತ್ತಾರೆ ಮತ್ತು ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನು ವೀಕ್ಷಿಸಲು ಸಹಾಯಕವಾಗುತ್ತದೆ. ಆದ್ದರಿಂದ ಈ ದರ್ಪಣವನ್ನು ವಾಹನಗಳ ನಾವು ಒಂದು ವಸ್ತುವನ್ನು ತೆಗೆದುಕೊಂಡು ಅದನ್ನು ಅನಂತ ದೂರದಲ್ಲಿಟ್ಟಾಗ ಅದರ ಪ್ರತಿಬಿಂಬ ಎಫ್ನ ಮೇಲೆ ಮೂಡುತ್ತದೆ. ಅದು ಚಿಕ್ಕದ್ದು ಮತ್ತು ಚುಕ್ಕಿಯ ಆಕಾರದಲ್ಲಿರುತ್ತದೆ. ಅದರ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದದ್ದು. ಒಂದು ವಸ್ತುವನ್ನು ನಾವು ಸಿಯ ಹಿಂದುಗಡೆ ಇಟ್ಟಾಗ ಅದರ ಪ್ರತಿಫಲನ ಸಿ ಮತ್ತು ಎಫ್ನ ಮಧ್ಯದಲ್ಲಿ ಮೂಡುತ್ತದೆ. ಅದರ ಗಾತ್ರ ಚಿಕ್ಕದ್ದು, ಅದರ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದದ್ದು. ಒಂದು ವಸ್ತುವನ್ನು ನಾವು ಸಿಯ ಮೇಲೆ ಇಟ್ಟಾಗ ಅದರ ಪ್ರತಿಬಿಂಬ ಸಿಯ ಮೇಲೆ ಮೂಡುತ್ತದೆ, ಅದೇ ಗಾತ್ರದಲ್ಲಿರುತ್ತದೆ. ಇದರ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದದ್ದು. ಒಂದು ವಸ್ತುವನ್ನು ಸಿ ಮತ್ತು ಎಫ್ ನಡುವೆ ಇಟ್ಟಾಗ ಅದರ ಬಿಂಬವು ಸಿನಲ್ಲಿ ಮೂಡುತ್ತದೆ. ಅದರ ಗಾತ್ರ ದೊಡ್ಡದ್ದು, ಅದರ ಸ್ವಭಾವ ನಿತ್ಯ ಮತ್ತು ಸತ್ಯ ಮತ್ತು ನೇರವಾದದ್ದು. ಒಂದು ವಸ್ತುವನ್ನು ಎಫ್ನಲ್ಲಿ ಇಟ್ಟಾಗ ಅದರ ಬಿಂಬವು ಅನಂತ ದೂರದಲ್ಲಿ ಮೂಡುತ್ತದೆ. ಅದರ ಗಾತ್ರ ಅತ್ಯಂತ ದೊಡ್ಡದ್ದು, ಅದರ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದದ್ದು. ಒಂದು ವಸ್ತುವನ್ನು ಎಫ್ ಮತ್ತು ಪಿನಲ್ಲಿ ಇಟ್ಟಾಗ ಅದರ ಬಿಂಬವು ದರ್ಪಣದ ಹಿಂದೆ ಮೂಡುತ್ತದೆ. ಅದರ ಗಾತ್ರ. ನನ್ನ ಹೆಸರು ಸುಪ್ರಿಯಾ, ತಂದೆ ಅಂಬಾರಾಯ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಕಲಂಗ್ರಗ. ನನ್ನ ಹೆಸರು ಪ್ರಿಯಾಂಕಾ, ತಂದೆ ಮಹಾದೇವ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಈಗ ಮಾನವರಲ್ಲಾಗುವ ಜೀರ್ಣಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಾನವರಲ್ಲಿ ಮೊದಲು ಜೀರ್ಣಕ್ರಿಯೆಯು ಆರಂಭವಾಗುವುದು ಬಾಯಿಯಿಂದ. ಬಾಯಿಯಲ್ಲಿ ಒಟ್ಟು 32 ಹಲ್ಲುಗಳಿರುತ್ತವೆ. ಅವುಗಳನ್ನು ನಾವು 4 ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದನೇದು ಬಾಚಿ ಹಲ್ಲು, ಕೋರೆ ಹಲ್ಲು, ಮುಂದವಡೆ ಮತ್ತು ಹಿಂದವಡೆ. ಬಾಚಿ ಹಲ್ಲಿನ ಕಾರ್ಯವೇನೆಂದರೆ ಅವು ಕತ್ತರಿಸುವ ಕೆಲಸವನ್ನು ಮಾಡುತ್ತವೆ. ಕೋರೆ ಹಲ್ಲಿನ ಕೆಲಸವೆಂದರೆ ಅವು ಸೀಳುವಿಕೆಯ ಕೆಲಸವನ್ನು ಮಾಡುತ್ತವೆ. ಮತ್ತು ಮುಂದವಡೆ ಮತ್ತು ಹಿಂದವಡೆ ಅವೆರಡೂ ಕೂಡ ಆಹಾರವನ್ನು ಚೆನ್ನಾಗಿ ಅಗಿಯುವ ಕೆಲಸವನ್ನು ಮಾಡುತ್ತವೆ. ಮತ್ತು ಬಾಯಿಯಲ್ಲಿರುವ ನಾಲಿಗೆಯು ಆಹಾರವನ್ನು ಚೆನ್ನಾಗಿ ಮಿಶ್ರಣ ಮಾಡುತ್ತದೆ ಮತ್ತು ಆಹಾರದಲ್ಲಿರುವ ರುಚಿ ಸ್ವಾದವನ್ನು ನಮಗೆ ತಿಳಿಸುತ್ತದೆ. ಮತ್ತು ಬಾಯಿಯು ಲಾಲಾರಸ ಎಂಬ ಗ್ರಂಥಿಯನ್ನು ಹೊಂದಿದ್ದು, ಲಾಲಾರಸ ಎಂಬ ಗ್ರಂಥಿಯು ಅಮಲೇಸ್ ಎಂಬ ಕಿಣ್ವವನ್ನು ಬಿಡುಗಡೆ ಮಾಡುತ್ತದೆ. ಆ ಅಮಲೇಸ್ ಕಿಣ್ವವು ಪಿಷ್ಟವನ್ನು ಮಾಲ್ಟೋಸನ್ ಆಗಿ ಪರಿವರ್ತನೆ ಮಾಡುತ್ತದೆ. ನಂತರ ಆಹಾರವು ನೇರವಾಗಿ ಅನ್ನನಾಳದ ಮುಖಾಂತರ ಜಠರವನ್ನು ತಲುಪುತ್ತದೆ. ಜಠರದಲ್ಲಿರುವ ಹೈಡ್ರೋಕ್ಲೋರಿಕ್ ಎಂಬ ಆಮ್ಲವು ಆಹಾರದಲ್ಲಿರುವ ಕ್ರಿಮಿಕೀಟಗಳನ್ನು ಮತ್ತು ಸೂಕ್ಷ್ಮಾಣುಜೀವಿಗಳನ್ನು ನಾಶ ಮಾಡುತ್ತದೆ. ಮತ್ತು ಪೆಪ್ಸಿನ್ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಬೇಕಾದರೆ ಅಗತ್ಯವಿರುವ ಆಮ್ಲೀಯ ವಾತಾವರಣವನ್ನು ಉಂಟು ಮಾಡುತ್ತದೆ. ಮತ್ತು ಜಠರದಲ್ಲಿರುವ ಪೆಪ್ಸಿನ್ ಕಿಣ್ವವು ಪ್ರೋಟೀನ್ ಅನ್ನು ಅಮಿನೋ ಆಮ್ಲವಾಗಿ ಪರಿವರ್ತನೆ ಮಾಡುತ್ತದೆ. ಮತ್ತು ಜಠರದ ಕೆಳಗೆ ಲೊಳೆಯ ಆಕಾರದ ಒಂದು ಪದರು ಇರುತ್ತದೆ. ಆ ಪದರು ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಜಠರಕ್ಕೆ ಆಗುವ ಹಾನಿಯನ್ನು ತಪ್ಪಿಸುತ್ತದೆ. ಮೆದೋಜೀರಕಾಂಗದಲ್ಲಿ 2 ಕಿಣ್ವಗಳನ್ನು ಹೊಂದಿರುತ್ತದೆ. ಆಹಾರವು ಸಣ್ಣ ಕರಳಿಗೆ ಬಂದು ತಲುಪುತ್ತದೆ. ಮೆದೋಜೀರಕಾಂಗದಲ್ಲಿ 2 ಕಿಣ್ವಗಳನ್ನು ಹೊಂದಿರುತ್ತದೆ. ಆ ಕಿಣ್ವಗಳು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಬೇಕೆಂದರೆ ಆಹಾರವು ಪ್ರತ್ಯಾಮ್ಲೀಯ ವಾತಾವರಣವನ್ನು ಹೊಂದಿರಬೇಕು. ಪಿತ್ತಜನಕಾಂಗವು ಪಿತ್ತರಸವನ್ನು ಬಿಡುಗಡೆ ಮಾಡುತ್ತದೆ. ಪಿತ್ತರಸವು ಕೊಬ್ಬಿನ ಮೇಲೆ ವರ್ತಿಸುತ್ತದೆ. ಕೊಬ್ಬಿನ ದೊಡ್ಡ ದೊಡ್ಡ ಕಣಗಳನ್ನು ಚಿಕ್ಕ ಚಿಕ್ಕ ಮಿಸೆಲ್ಗಳನ್ನಾಗಿ ಪರಿವರ್ತನೆ ಮಾಡುತ್ತದೆ. ಇದನ್ನು ಎಮ್ಎಲ್ಸೀಕರಣ ಎನ್ನುವರು. ಪಿತ್ತರಸವು ಆಮ್ಲೀಯ ವಾತಾವರಣ ಇರುವ ಆಹಾರವನ್ನು ಪ್ರತ್ಯಾಮ್ಲೀಯ ವಾತಾವರಣವನ್ನಾಗಿ ಸೃಷ್ಟಿಸುತ್ತದೆ.
ಮೆದೋಜೀರಕಾಂಗದಲ್ಲಿ 2 ಕಿಣ್ವಗಳನ್ನು ಹೊಂದಿರುತ್ತದೆ, ಲೈಪೇಸ್ ಮತ್ತು ಟ್ರಿಪ್ಸಿನ್. ಟ್ರಿಪ್ಸಿನ್ ಪ್ರೋಟೀನ್ ಅನ್ನು ಜೀರ್ಣಿಸುತ್ತದೆ, ಲೈಪೇಸ್ ಕೊಬ್ಬನ್ನು ಕೊಬ್ಬಿನ ಆಮ್ಲ ಪ್ಲಸ್ ಗ್ಲಿಸರಲ್ ಆಗಿ ಪರಿವರ್ತನೆ ಮಾಡುತ್ತದೆ. ಅಂತಿಮವಾಗಿ ಕಾರ್ಬೋಹೈಡ್ರೇಟ್, ಗ್ಲುಕೋಸ್, ಪ್ರೋಟೀನ್, ಅಮಿನೋ ಆಮ್ಲ, ಕೊಬ್ಬು ಕೊಬ್ಬಿನ ಆಮ್ಲ ಪ್ಲಸ್ ಗ್ಲಿಸರಲ್ ಆಗಿ ಪರಿವರ್ತನೆ ಆಗುತ್ತದೆ. ನಂತರ ಸಣ್ಣ ಕರಳಿನಲ್ಲಿರುವ ಬೆರಳಿನ ಆಕಾರದಂತಹ ವಿಲಯಗಳು ಇವುಗಳನ್ನೆಲ್ಲ ಹೀರಿಕೊಳ್ಳುತ್ತದೆ. ದೊಡ್ಡ ಕರಳಿನ ಕಾರ್ಯ: ದೊಡ್ಡ ಕರಳು ಅನುಪಯುಕ್ತ ವಸ್ತುಗಳನ್ನು ವಿಸರ್ಜನೆ ಮಾಡುತ್ತದೆ ಮತ್ತು ಹೆಚ್ಚಿನ ನೀರನ್ನು ಹೀರಿಕೊಳ್ಳುತ್ತದೆ. ಧನ್ಯವಾದಗಳು. ಈಗ ಮಾನವರಲ್ಲಿ ನಡೆಯುವ ಲಿಂಗ ನಿರ್ಧಾರಣೆ ಬಗ್ಗೆ ನೋಡಿಕೊಳ್ಳೋಣ. ಮಾನವರಲ್ಲಿ ಒಟ್ಟು 23 ವರ್ಣತಂತುಗಳಿವೆ. ಅದರಲ್ಲಿ 22 ಜೊತೆ ವರ್ಣತಂತುಗಳು ಮಾನವನ ದೇಹವನ್ನು ನಿರ್ವಹಣೆ ಮಾಡುತ್ತದೆ. ಉಳಿದ 1 ಜೊತೆ ವರ್ಣತಂತುಗಳು ಮಾನವನಲ್ಲಿ ಇರುವ ಲಿಂಗವನ್ನು ನಿರ್ಧಾರ ಮಾಡುತ್ತದೆ. ಸ್ತ್ರೀಯರಲ್ಲಿ XX ವರ್ಣತಂತುಗಳಿವೆ, ಪುರುಷರಲ್ಲಿ XY ವರ್ಣತಂತುಗಳಿವೆ. ಲಿಂಗ ನಿರ್ಧಾರಣೆಯಲ್ಲಿ ತಂದೆಯ ಪಾತ್ರ ಮಹತ್ವವಾದದ್ದು, ಏಕೆಂದರೆ ಸ್ತ್ರೀಯು XX ವರ್ಣತಂತುಗಳಾದ ಪರಿಪೂರ್ಣ ಜೋಡಿಗಳನ್ನು ಹೊಂದಿದ್ದು ಪುರುಷನು XY ಜೋಡಿಗಳೆಂಬ ಬೆಸ ಜೋಡಿಗಳನ್ನು ಹೊಂದಿದ್ದಾನೆ. ಆದ್ದರಿಂದ ತಂದೆಯ ಪಾತ್ರ ಮಹತ್ವವಾದದ್ದು. ಸ್ತ್ರೀಯರಲ್ಲಿ XX ವರ್ಣತಂತುಗಳಿವೆ, ಪುರುಷರಲ್ಲಿ XY ವರ್ಣತಂತುಗಳಿವೆ. ಜನಿಸುವ ಮಗು ತಾಯಿಯಿಂದ X ವರ್ಣತಂತುವನ್ನು ಪಡೆದು ತಂದೆಯಿಂದ X ವರ್ಣತಂತುವನ್ನು ಪಡೆದರೆ ಹುಡುಗಿಯಾಗಿ ಜನಿಸುತ್ತದೆ. ಅಥವಾ ಜನಿಸುವ ಮಗು ತಾಯಿಯಿಂದ X ವರ್ಣತಂತುವನ್ನು ಪಡೆದು ತಂದೆಯಿಂದ Y ವರ್ಣತಂತುವನ್ನು ಪಡೆದರೆ ಹುಡುಗನಾಗಿ ಜನಿಸುತ್ತದೆ. ಜನಿಸಿದ ಮಗು ತಾಯಿಯಿಂದ ಅರ್ಧ ಗುಣಲಕ್ಷಣ ಮತ್ತು ತಂದೆಯಿಂದ ಅರ್ಧ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತದೆ. ಧನ್ಯವಾದಗಳು. 2 ವಿಧ: ತೆರೆದ ಪತ್ರರಂಧ್ರ, ಒಂದು ಮುಚ್ಚಿದ ಪತ್ರರಂಧ್ರ. ಪತ್ರರಂಧ್ರಗಳಲ್ಲಿ 3 ಭಾಗಗಳಿವೆ: ಕಾವಲು ಜೀವಕೋಶಗಳು, ಪತ್ರರಂಧ್ರ, ಕ್ಲೋರೋಪ್ಲಾಸ್ಟ್. ದ್ಯುತಿ ಸಂಶ್ಲೇಷಣಾ ಉದ್ದೇಶಕ್ಕಾಗಿ ಅನಿಲಗಳು ವಿನಿಮಯ ಮಾಡುತ್ತವೆ. ಅನಿಲಗಳು ವಿನಿಮಯ ಕಾಂಡಗಳು, ಬೇರುಗಳು ಮತ್ತು ಎಲೆಗಳಲ್ಲಿ ಮುಚ್ಚಿಕೊಳ್ಳುತ್ತವೆ. ಕಾವಲು ಜೀವಕೋಶಗಳು ನೀರು ಪ್ರವೇಶಿಸಿದಾಗ ಅದನ್ನು ಉಬ್ಬುತ್ತವೆ, ಪತ್ರರಂಧ್ರ ತೆರೆಯಲು ಕಾರಣವಾಗುತ್ತದೆ. ಅದೇ ರೀತಿ ಕಾವಲು ಜೀವಕೋಶಗಳು ಮುದುಡಿದ್ದಾಗ ಪತ್ರರಂಧ್ರ ಮುಚ್ಚಿಕೊಳ್ಳುತ್ತವೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ವಿಶಾಲಾಕ್ಷಿ ಶರಣಬಸಪ್ಪ. ನಾನು 10ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ತೆಗೆದುಕೊಂಡಿರುವ ಕ್ರಿಯೆ ಎಂದರೆ ಉಸಿರಾಟ ಕ್ರಿಯೆ. ಉಸಿರಾಟ ಕ್ರಿಯೆಯು ಮೂಗಿನ ಮೂಲಕ ನಡೆಯುವ ಒಂದು ಕ್ರಿಯೆಯಾಗಿದೆ. ಉಸಿರಾಟ ಕ್ರಿಯೆಯು ಗ್ಲೂಕೋಸ್ ಕೋಶ ದ್ರವ್ಯದಲ್ಲಿ ಪೈರುವೇಟ್ ಕ್ರಿಯೆ ನಡೆದಾಗ ಎಥೆನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಬಿಡುಗಡೆಯಾಗಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿದ್ದಾಗ ಹುದುವಿಕೆಯ ಸಮಯದಲ್ಲಿ ಈಸ್ಟ್ನಲ್ಲಿ ಬಿಡುಗಡೆ ಆಗುತ್ತದೆ. ಆದ್ದರಿಂದ ಇದು ಅನುಪಸ್ಥಿತಿಯಲ್ಲಿ ಇರುವ ಕಾರಣ ಇದನ್ನು ಅವಾಯುವಿಕ ಉಸಿರಾಟ ಕ್ರಿಯೆ ಎನ್ನುತ್ತೇವೆ. ಎರಡನೇದಾಗಿ ಆಕ್ಸಿಜನ್ ಕೊರತೆ ಇದ್ದಾಗ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಪ್ಲಸ್ ಶಕ್ತಿ ಬಿಡುಗಡೆಯಾಗುತ್ತದೆ. ಇದು 3 ಕಾರ್ಬನ್ ಅಣುಗಳನ್ನು ಬಿಡುಗಡೆ ಮಾಡುತ್ತದೆ. ಆದ್ದರಿಂದ ಇದು ವಾಯುವಿಕ ಉಸಿರಾಟ ಕ್ರಿಯೆಯಾಗಿದೆ. ಆಕ್ಸಿಜನ್ ಅನುಪಸ್ಥಿತಿ ಇದ್ದಾಗ ಮೈಟ್ರೋಕಾಂಡ್ರಿಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಶಕ್ತಿ ಬಿಡುಗಡೆ ಮಾಡುತ್ತದೆ. ಇದು 3 ಕಾರ್ಬನ್ ಅಣುಗಳನ್ನು ಹೊಂದಿರುತ್ತದೆ. ಇದು ಉಪಸ್ಥಿತಿಯಲ್ಲಿರುವ ಕಾರಣ ಇದು ಅವಾಯುವಿಕ ಉಸಿರಾಟ ಕ್ರಿಯೆ ಆಗಿರುವುದರಿಂದ ಜೀರ್ಣಿಸಿದ ಆಹಾರದಿಂದ ಶಕ್ತಿ ಬಿಡುಗಡೆಯಾಗಲು ಉಸಿರಾಟವು ಅವಶ್ಯಕವಾಗಿದೆ. ಹೇಳುತ್ತಿದ್ದೇನೆ. ನಿಯಂತ್ರಣ ಮತ್ತು ಸಹಭಾಗಿತ್ವ ಸಸ್ಯಗಳಲ್ಲಿ ಕೂಡ ನಡೆಯುತ್ತದೆ. 4 ಉದಾಹರಣೆಗಳನ್ನು ಹೇಳುತ್ತೇನೆ. ದ್ಯುತಿ ಅನುವರ್ತನೆ, ಜಲಾನುವರ್ತನೆ, ರಾಸಾಯನಿಕ ಅನುವರ್ತನೆ, ಗುರುತ್ವಾನುವರ್ತನೆ. ದ್ಯುತಿ ಅನುವರ್ತನೆ ಎಂದರೆ ಸಸ್ಯಗಳು ಬೆಳಕಿನ ಕಡೆಗೆ ಬಾಗುವುದನ್ನು ದ್ಯುತಿ ಅನುವರ್ತನೆ ಎನ್ನುವರು. ಜಲಾನುವರ್ತನೆ ಎಂದರೆ ಸಸ್ಯದ ಬೇರುಗಳು ನೀರಿನ ಕಡೆಗೆ ಚಲಿಸುವುದನ್ನು ಜಲಾನುವರ್ತನೆ ಎನ್ನುವರು. ರಾಸಾಯನಿಕ ಅನುವರ್ತನೆ ಎಂದರೆ ಪರಾಗರೇಣು ಅಂಡಾಣುವಿನ ಕಡೆಗೆ ಚಲಿಸುವುದನ್ನು ರಾಸಾಯನಿಕ ಅನುವರ್ತನೆ ಎನ್ನುವರು. ಗುರುತ್ವಾನುವರ್ತನೆ ಎಂದರೆ ಸಸ್ಯದ ಬೇರುಗಳು ಗುರುತ್ವ ಬಲದ ಕಡೆಗೆ ಅಂದರೆ ಭೂಮಿಯ ಕಡೆಗೆ ಚಲಿಸುವುದನ್ನು ಗುರುತ್ವಾನುವರ್ತನೆ ಎನ್ನುವರು. ಧನ್ಯವಾದ. 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸಸ್ಯ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳು. ಸಸ್ಯ ಹಾರ್ಮೋನ್ಗಳಲ್ಲಿ 5 ವಿಧ. ಮೊದಲನೆಯದು ಆಕ್ಸಿನ್ ಸಸ್ಯದ ಬೆಳವಣಿಗೆಗೆ ಸಹಾಯಕವಾಗಿದೆ. ಅಂದರೆ ಸಸ್ಯ ಬೆಳೆಯಲು ಸಹಾಯ ಮಾಡುತ್ತದೆ. ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಬಾಗಲು ಸಹಾಯ ಮಾಡುತ್ತದೆ. ಸಸ್ಯವು ಎಲೆಗಳಲ್ಲಿ ಆಹಾರ ತಯಾರಿಸುತ್ತದೆ. ಆದ್ದರಿಂದ ಸೂರ್ಯನ ಬೆಳಕು ಪ್ರಮುಖವಾಗಿದ್ದು ಅದರಿಂದ ಆಕ್ಸಿನ್ ಸಸ್ಯಕ್ಕೆ ಬಾಗಲು ಸಹಾಯ ಮಾಡುತ್ತದೆ. ಎರಡನೆಯದು ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆಗೆ ಮತ್ತು ಹೂಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಮೂರನೆಯದು ಸೈಟೋಕೈನಿನ್ ಕೋಶದ ವಿಭಜನೆ ಉತ್ತೇಜನ ಮಾಡುತ್ತದೆ. ಗಿಡದ ಒಂದು ಭಾಗದಲ್ಲಿ ಕೋಶ ಇರುತ್ತದೆ. ಆ ಕೋಶವು ಒಡೆದು ಮತ್ತೆ ಬೆಳೆಯಲು ಸೈಟೋಕೈನಿನ್ ಸಹಾಯ ಮಾಡುತ್ತದೆ. ಅಬ್ಸಲಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಅಂದರೆ ಈ ಸಸ್ಯವು ಎಲ್ಲಿಯವರೆಗೂ ಬೆಳೆಯುತ್ತದೆ ಅಲ್ಲಿಯವರೆಗೂ ಬೆಳೆಯುತ್ತದೆ. ಯಾವಾಗ ಈ ಆಮ್ಲ ಬಿಡುಗಡೆಯಾಗುತ್ತದೆ ಸಸ್ಯವು ಆವಾಗ ಬೆಳೆಯುವುದಿಲ್ಲ. ಆದ್ದರಿಂದ ಪತ್ರರಂಧ್ರಗಳು ಮುಚ್ಚುತ್ತವೆ. ಗಿಡಕ್ಕೆ ನೀರು ಹಾಕಿದಾಗ ಪತ್ರರಂಧ್ರಗಳ ಮುಖಾಂತರ ನೀರು ಹೀರಿಕೊಳ್ಳುತ್ತದೆ. ಪತ್ರರಂಧ್ರವು ಮುಚ್ಚಿದಾಗ ನೀರು ಹೀರಿಕೊಳ್ಳುವುದಿಲ್ಲ. ಆದ ಕಾರಣ ಎಲೆಗಳು ಬಾಡುತ್ತವೆ. 5ನೇದು ಇಥಲಿನ್ ಕಾಯಿಗಳು ಹಣ್ಣಾಗಲು ದಹನ ಕ್ರಿಯೆ, ಉತ್ಕರ್ಷಣ ಕ್ರಿಯೆ, ಆದೇಶನ ಕ್ರಿಯೆ ಮತ್ತು ಸಂಕಲನ ಕ್ರಿಯೆ. ದಹನ ಕ್ರಿಯೆ ಅಂತಂದರೆ ಕಾರ್ಬನ್ನ ಎಲ್ಲಾ ಬಹುರೂಪಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿ ಶಾಖ ಮತ್ತು ಬೆಳಕನ್ನು ಬಿಡುಗಡೆ ಮಾಡುತ್ತವೆ. ಹೇಗೆ ಅಂತಂದ್ರೆ ಕಾರ್ಬನ್ ಸಂಯುಕ್ತಗಳನ್ನು ಸುಟ್ಟಾಗ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೈಡ್ರೋಜನ್ ಬಿಡುಗಡೆ ಮಾಡುತ್ತದೆ ಮತ್ತು ಆಕ್ಸಿಜನ್ ಜೊತೆಗೆ ವರ್ತಿಸಿ ಅದು ಉತ್ಕರ್ಷಣೆ ಆಗುತ್ತದೆ.
ನನ್ನ ಹೆಸರು ಸಿದ್ದಮ್ಮ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ಸಸ್ಯದಲ್ಲಿ ಸಂತಾನೋತ್ಪತ್ತಿ ನಡೆಯುತ್ತದೆ. ಅದು ಒಂದು ಯಾವುದರಲ್ಲಿ ನಡೆಯುತ್ತದೆ ಅಂದರೆ ಅದು ಹೂವಿನಲ್ಲಿ ನಡೆಯುತ್ತದೆ. ಅವುಗಳನ್ನು ನಾವು 4 ರೀತಿಯಾಗಿ ವಿಭಾಗಿಸಬಹುದು. ಪುಷ್ಪದಳ, ಪುಷ್ಪಪತ್ರ, ಶಲಾಕಾಗ್ರ, ಶಲಾಕನಳಿಕೆ. ನಾವೀಗ ಒಂದೊಂದು ಭಾಗವನ್ನು ನೋಡುತ್ತಾ ಹೋಗೋಣ. ಇಲ್ಲಿ ಪರಾಗಕೋಶವಿದೆ. ಇಲ್ಲಿ ಪರಾಗಕೋಶ, ಇದು ಶಲಾಕಾಗ್ರ, ಶಲಾಕನಳಿಕೆ, ಇದು ಪುಷ್ಪಪತ್ರ. ಇಲ್ಲಿ ಪುಷ್ಪದಳವನ್ನು ನೋಡುತ್ತಿದ್ದೀರಿ. ಹೆಣ್ಣು ಸಂತಾನೋತ್ಪತ್ತಿಯಲ್ಲಿ ಅಂಡಾಶಯ, ಶಲಾಕಾಗ್ರ ಮತ್ತು ಶಲಾಕನಳಿಕೆಯನ್ನು ನೋಡಬಹುದು. ಈಗ ಅಂಡಾಶಯವನ್ನು ಹೆಣ್ಣು ಸಂತಾನೋತ್ಪತ್ತಿ ಎಂದು ಹೇಳಬಹುದು. ಇಂದು ಈ ಹಳದಿ ಬಣ್ಣ ಹೊಂದಿರುವುದನ್ನು ನಾವು ಪರಾಗಕೋಶ ಎಂದು ಕರೆಯುತ್ತೇವೆ. ಇದು ಗಂಡು ಸಂತಾನೋತ್ಪತ್ತಿಗೆ ಉದಾಹರಣೆಯಾಗಿದೆ.